ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ನ್ಯೂ ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ BCom ಸೆಕೆಂಡ್ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀನಿ. ಅದೇನಪ್ಪಾ ಅಂತ ಅಂದರೆ, ಯಾರೆಲ್ಲರೂ BCom ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಮಾಡರ್ನ್ ಬ್ಯಾಂಕಿಂಗ್ ಅಂದರೆ SCP ಕ್ವಶನ್, ಓಕೆ, SCP ಸ್ಟೂಡೆಂಟ್ಸ್ ಎಲ್ಲ ಯಾರೆಲ್ಲ ಇರ್ತೀರೋ ಅವರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡೋಣ ಬನ್ನಿ. ಸೊ ಇದು ಮೊದಲನೇದಾಗಿ ಮಾಡರ್ನ್ ಬ್ಯಾಂಕಿಂಗ್ ಅಂತ ಹೇಳ್ಬಿಟ್ಟು ಇದು ಚಾಪ್ಟರ್ ವೈಸ್ ಇರುವಂತಹ ಇಂಪಾರ್ಟೆಂಟ್ ಕ್ವಶನ್ಸು. ಸೊ ಕೆಲವೊಂದು ಹಾಗೇನೆ ಕುತ್ಕೊಂಡು ಸೊ ನಾನೆಲ್ಲ ಇಂಪಾರ್ಟೆಂಟ್ಸ್ ಯಾವ್ಯಾವು ಮತ್ತೆ ಕೆಲವರು ಸಜೆಷನ್ ತಗೊಂಡು ಇದನ್ನ ರೆಡಿ ಮಾಡಿರುವಂಥದ್ದು. ಸೊ ಇಷ್ಟನ್ನು ನೀವು ನೋಡ್ಕೊಂಡ್ರೆ ಆರಾಮಾಗಿ ಒಳ್ಳೆ ಸ್ಕೋರ್ನ ಮಾಡ್ಬೋದು. ಅಂಡ್ ದೆನ್ ಕೆಲವೊಂದು ನಾನು ಆಲ್ರೆಡಿ ಒಂದು ಮಾಡರ್ನ್ ಬ್ಯಾಂಕಿಂಗ್ ಅಂತ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದು ಸಹ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ. ಮತ್ತೆ ನಮ್ಮ ಲಾ ಅಂಡ್ ಪ್ರಾಕ್ಟೀಸ್ ಆಫ್ ಬ್ಯಾಂಕಿಂಗ್ ಅಂತ ಹೇಳ್ಬಿಟ್ಟು NEP ಬ್ಯಾಚಿಗಿತ್ತು. ಸೊ ಆ ಪೇಪರ್ನು ನೀವು ನೋಡ್ಕೊಂಡ್ರೆ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಅಂಡ್ ದೆನ್ ಇದೊಂದು ಚಾಪ್ಟರ್ ವೈಸ್ ಆಗಿ ಹೀಗೆ ಎಲಬರೇಟ್ ಆಗಿ ಹೇಳ್ಕೊಳ್ತಾ ಹೋಗ್ತೀನಿ. ಅದು SCP ಕ್ವಶನ್ ಪೇಪರ್ಗೆ ಸಂಬಂಧಪಟ್ಟಂಗೆ ಇದು ಈ ವಿಡಿಯೋ ಆಗಿರುತ್ತೆ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತೆ ನಿಮ್ಮ ಫ್ರೆಂಡ್ಗಳು ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಗೈಸ್ ಈ ವಿಡಿಯೋ ಶುರು ಮಾಡೋಣ. ನೋಡಿ ಗೈಸ್, ಮೊದಲನೇದಾಗಿ ಮಾಡರ್ನ್ ಬ್ಯಾಂಕಿಂಗ್ ಅಂತ ಹೇಳಿದ್ರೆ, ಸೊ ಇದು ಮೊದಲನೇದಾಗಿ 2 ಮಾರ್ಕ್ಸಿಗೆ ನೆಸೆಸಿಟಿ ಇಲ್ಲ ಅನ್ಸುತ್ತೆ. ಯಾಕಪ್ಪ ಅಂತಂದ್ರೆ ನಾನು ಮಾಡರ್ನ್ ಬ್ಯಾಂಕಿಂಗು ಮತ್ತೆ ಲ್ಯಾಂಡ್ ಪ್ರಾಕ್ಟೀಸ್ ಆಫ್ ಬ್ಯಾಂಕಿಂಗು ಆಲ್ರೆಡಿ 2023, 2024 ಅಂಡ್ ದೆನ್ ಮಾಡರ್ನ್ ಬ್ಯಾಂಕಿಂಗು ಒಂದು ಬೆಂಗಳೂರು ಯೂನಿವರ್ಸಿಟಿ ಪೇಪರ್, ಈ 3 ಪೇಪರ್ ಆಲ್ರೆಡಿ ಅಲ್ಲೆಲ್ಲ ಬಂದಿದೆ ಅಂತ ಹೇಳ್ಬಿಟ್ಟು ನಾನು 2 ಮಾರ್ಕ್ಸ್ ಏನು ತಗೊಂಡಿಲ್ಲ, ಕ್ವಶನ್ಸ್ ಜಾಸ್ತಿ ಆಗ್ತವೆ ಅಂತ ಹೇಳ್ತಾ ಇಲ್ಲಿ ಮಾತ್ರ 5 ಮಾರ್ಕ್ಸು ಅಂಡ್ 10 ಮಾರ್ಕ್ಸಿಗೆ ಮಾತ್ರ ಇಲ್ಲಿ ಕ್ವಶನ್ ಪೇಪರ್ನ ಫಾರ್ಮೇಷನ್ ಅಂದರೆ ಕ್ವಶನ್ಸ್ಗಳು ಫಾರ್ಮೇಷನ್ಸ್ ಆಗ್ತವೆ. ಅಂಡ್ ಕೆಲವೊಂದು ಸಾರಿ 4 ಮಾರ್ಕ್ಸಿಗೂ ಯಾವ ರೀತಿ ಬರ್ತವೆ ಮತ್ತು 2 ಮಾರ್ಕ್ಸಿಗೆ ಯಾವ ರೀತಿ ಬರ್ತವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದರಲ್ಲೂ ಚಾಪ್ಟರ್ ವೈಸ್ ಆಗಿರೋದ್ರಿಂದ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ನೋಡಿ ಗೈಸ್, ಮೊದಲನೇದಾಗಿ ಚಾಪ್ಟರ್ ವೈಸ್ ಅಂತ ನೋಡೋದಾದರೆ ಚಾಪ್ಟರ್ 1ನಲ್ಲಿ ಯಾವ ಥರ ಎಲ್ಲ ಕ್ವಶನ್ಸ್ನ ಕೇಳ್ಬೋದು. ಸೊ ಮೊದಲನೇದಾಗಿ ಬ್ಯಾಂಕಿಂಗ್, ಓಕೆ, ಬ್ಯಾಂಕಿಂಗ್ಗೆ ಸಂಬಂಧಪಟ್ಟಂಗೆ ಮೀನಿಂಗ್ ಆಫ್ ಬ್ಯಾಂಕಿಂಗ್ನ ಕೇಳ್ಬೋದು, ಡೆಫಿನೇಷನ್ಸ್ ಆಫ್ ಬ್ಯಾಂಕಿಂಗ್ನ ಕೇಳ್ಬೋದು. ಸೊ ಬಂದರೆ ಇನ್ನು 5 ಮಾರ್ಕ್ಸ್ 10 ಮಾರ್ಕ್ಸಿಗೆ ಅಂತ ಹೇಳ್ಕೊಂತ ಹೋಗ್ತೀನಿ. ಇನ್ನು ಫ್ಯೂಚರ್ಸ್ ಆಫ್ ಬ್ಯಾಂಕ್ನ ಕೇಳ್ಬೋದಾ. ನೆಕ್ಸ್ಟು ಬ್ಯಾಂಕರ್ಸ್ ಆ್ಯಂಡ್ ಕಸ್ಟಮರ್ಸ್ ರಿಲೇಷನ್ಶಿಪ್ನ ಕೇಳ್ಬೋದು, ಇದು 5 ಮಾರ್ಕ್ಸಿಗೆ. ಆ್ಯಂಡ್ ಫಂಕ್ಷನ್ಸ್ ಆಫ್ ದ ಮಾಡರ್ನ್ ಬ್ಯಾಂಕ್ಸ್, ಓಕೆನಾ, ಫಂಕ್ಷನ್ಸ್ ಆಫ್ ದ ಮಾಡರ್ನ್ ಬ್ಯಾಂಕ್ ಇಸ್ ದ 10 ಮಾರ್ಕ್ಸ್ ಕ್ವಶನ್ಸು ಇದಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ಈ ರೀತಿಯನ್ನು ಕೇಳ್ಬೋದು, ರೋಲ್ಸ್ ಆಫ್ ಬ್ಯಾಂಕ್ ಇನ್ ಎಕನಾಮಿಕ್ ಡೆವಲಪ್ಮೆಂಟ್, ಇದು ಸಹ ನಮಗೆ 10 ಮಾರ್ಕ್ಸಿಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಅಂಡ್ ದೆನ್ ಟೈಪ್ಸ್ ಆಫ್ ಬ್ಯಾಂಕ್ ಬಂದ್ಬಿಟ್ಟು 5 ಮಾರ್ಕ್ಸಿಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಯಾಕೆ ಅಂತ ಅಂದರೆ ನಮಗೆ ಕಮರ್ಷಿಯಲ್ ಬ್ಯಾಂಕ್ ಬರುತ್ತೆ, ನಾನ್ ಕಮರ್ಷಿಯಲ್ ಬ್ಯಾಂಕ್ಸ್ ಬರುತ್ತೆ, ರೂರಲ್ ಬ್ಯಾಂಕ್ ಬರ್ತದೆ, ಓಕೆ, ಈ ಥರ ಎಲ್ಲ ಬರುತ್ತೆ ಅಲ್ವಾ. ಸೊ ಈ ರೀತಿ ಕೇಳ್ಬೋದು. ಇನ್ನು ಇಲ್ಲಿ ಕೆಲವೊಂದು ಯಾವ ಥರ ಓದ್ಕೋತೀರಾ, ಇನ್ನು ಬೇರೆ ಬೇರೆ ಯಾವ ಥರ ಕೇಳ್ಬೋದು ಅಂತ ನೋಡೋದಾದರೆ, ಈಗ ಬ್ಯಾಂಕರ್ಸು, ಓಕೆ, ಕಸ್ಟಮರ್ಸ್ ಅಂತ ಬರ್ತಾರಲ್ವಾ, ಅದ್ರ ಬಗ್ಗೆ ಅವ್ರಿಗೆ ಓಕೆ ಡಿಫ್ರೆನ್ಸ್ನ ಕೇಳ್ಬೋದು 5 ಮಾರ್ಕ್ಸಿಗೆ. ಅಂಡ್ ದೆನ್ ನಿಮಗೆ ಈಗ ನೋಡ್ಕೊತ ಹೋದರೆ ಓಕೆ ಡಿಫ್ರೆನ್ಸ್ನ ಕೇಳ್ಬೋದು, ಕೆಲವೊಂದು ಮೀನಿಂಗ್ನ ಕೇಳ್ಬೋದು, ಓಕೆ, ಈ ಥರ ಎಲ್ಲ ಬರ್ತವೆ. ಇಷ್ಟು ಈ ಚಾಪ್ಟ್ರಲ್ಲಿ ಈ ಥರ ನೋಡಿಕೊಂಡ್ರೆ ಸಾಕಾಗುತ್ತೆ. ಇನ್ನು ನೆಕ್ಸ್ಟು ಚಾಪ್ಟರ್ 2ಗೆ ಬಂದರೆ, ಸೊ ಯಾವ ಥರ ಎಲ್ಲ ಇಂಪಾರ್ಟೆಂಟ್ ಅಂತ ನೋಡೋದಾದರೆ ನೋಡ್ಕೊಳ್ಳಿ. ಸೊ ಮೊದಲನೇದಾಗಿ ಇದು ಟಾಪಿಕ್ ವೈಸ್ ಅಂತ ನೋಡೋದಾದರೆ, ಮೊದಲನೇದಾಗಿ ಪೇಯಿಂಗ್ ಬ್ಯಾಂಕರ್ ತುಂಬ ಇಂಪಾರ್ಟೆಂಟ್ ರೋಲ್ ಆಗಿರುತ್ತೆ ಈ ಚಾಪ್ಟರಲ್ಲಿ, ಚಾಪ್ಟರ್ 2ನಲ್ಲಿ ಪೇಯಿಂಗ್ ಬ್ಯಾಂಕರ್. ಓಕೆ, ಪೇಯಿಂಗ್ ಬ್ಯಾಂಕರಲ್ಲಿ ಯಾವ ಥರ ಎಲ್ಲ ಕೇಳ್ತಾನೆ. ಸೊ ಮೀನಿಂಗ್ನ ಕೇಳ್ಬೋದು 2 ಮಾರ್ಕ್ಸಿಗೆ, ಅಥವಾ ಡೆಫಿನೇಷನ್ನ ಕೇಳ್ಬೋದು, ಇಲ್ಲ ಅಂದರೆ ರೋಲ್, ಅವನ ಏನು ಅಧಿಕಾರ ಇರುತ್ತಲ್ವ ಅದನ್ನ ಕಾರ್ಯಗಳು ಕೇಳ್ಬೋದು, ರೋಲ್ನ ಕೇಳ್ಬೋದು. ಓಕೆ, ಇದು ಸಹ 10 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಫಂಕ್ಷನ್ಸ್ ಆ್ಯಂಡ್ ಡ್ಯೂಟೀಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ಇದು ತುಂಬ ಇಂಪಾರ್ಟೆಂಟು, ಪ್ರಿಕಾಷನ್ಸ್ ಆ್ಯಂಡ್ ಸ್ಟ್ಯಾಚ್ಯುಟರಿ ಪ್ರೊಟೆಕ್ಷನ್ಸ್ ಇದೆಯಲ್ಲ, ಏನೆಲ್ಲ ಈಗ ಒಂದು ಪೇಯಿಂಗ್ ಬ್ಯಾಂಕರು ಮತ್ತು ಕಸ್ಟಮರ್ ನಡುವೆ ಯಾವ ಥರ ಎಲ್ಲ ಪ್ರಿಕಾಷನ್ಸ್ನ ತಗೊತಾನೆ, ಓಕೆ, ಅದನ್ನು ಅಂದರೆ ಅವನು ಕಸ್ಟಮರ್ಸ್ನ ಯಾವ ರೀತಿ ನೋಡ್ಕೋತಾನೆ, ಆ ರೀತಿ ಬಂದಿರುವಂಥದ್ದು. ಇಲ್ಲಿ ನಿಮಗೆ ಯಾವ ಥರ ಬರೀಬೇಕು ಅಂತ ನೋಡೋದಾದರೆ, ನಾನು ಆಲ್ರೆಡಿ ಎಲ್ಲ ವೀಡಿಯೋಗಳಲ್ಲಿ ಹೇಳಿದ್ದೀನಿ. ಸೊ ಬರೀಬೇಕಾದ್ರೆ ನೀವು 5 ಮಾರ್ಕ್ಸಿಗೆ ಬರೀತಾ ಇರಿ, ಇಲ್ಲ 10 ಮಾರ್ಕ್ಸಿಗೆ ಬರೀತಾ ಇರಿ. ಮೊದಲನೇದಾಗಿ ಮೀನಿಂಗು ಡೆಫಿನೇಷನ್ನ ಬರೆದ್ಬಿಟ್ಟು ಅನಂತರ ಪಾಯಿಂಟ್ಸ್ನ ಹಾಕ್ಬಿಟ್ಟು ಪಾಯಿಂಟ್ಸ್ನ ಹಾಕಿ ನಂತರ ನೀವು ಆ ಪಾಯಿಂಟ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಒಳ್ಳೆ ಗುಡ್ ಮಾರ್ಕ್ಸ್ ಆಗುತ್ತೆ. ಇನ್ನು ಪೇಯಿಂಗ್ ಬ್ಯಾಂಕರ್ ಬಗ್ಗೆ ಆಯಿತು. ಇನ್ನು ನೆಕ್ಸ್ಟು 15 ಮಾರ್ಕ್ಸಿಗೆ ಅಥವಾ 10 ಮಾರ್ಕ್ಸಿಗೆ ಕೇಳುವಂಥ ಚಾನ್ಸಸ್ ಯಾವಪ್ಪ ಅಂದರೆ, ಡಿಸೈನರ್ ಆಫ್ ಚೆಕ್ಸ್ ಆ್ಯಂಡ್ ಗ್ರೌಂಡ್ಸ್ ಆಫ್ ಡಿಸೈನರ್. ಅಂದರೆ ಡಿಸೈನರ್ ಚೆಕ್ ಅಂದರೆ ಚೆಕ್ಕು ಯಾಕೆ ಡಿಸೈನರ್ ಆಗುತ್ತೆ, ಮತ್ತು ಆ ಡಿಸೈನರ್ ಆಗೋಕ್ಕೆ ಏನೆಲ್ಲ ಕಾರಣಗಳಿದ್ದಾವೆ, ಇದು ಕಂಪ್ಲೀಟ್ಲಿ 2 ವರ್ಷಗಳಿಂದ ಕೇಳ್ತಾ ಬಂದಿರೋಂಥ ಕ್ವಶನ್ಸು ತುಂಬ 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 ಇಂಪಾರ್ಟೆಂಟು. ಇನ್ನು ನೆಕ್ಸ್ಟ್ ಕ್ವಶನ್, ಕಾನ್ಸಿಕ್ವೆನ್ಸಸ್ ಆಫ್ ರಾಂಗ್ಫುಲ್ ಡಿಸೈನರ್ ಆಫ್ ಚೆಕ್. ಅಂದರೆ ಅಂದರೆ ಚೆಕ್ಕು ಡಿಸೈನರ್ ಆಗೋಕ್ಕೆ ಯಾವ ಥರ ಕಾರ್ಯಗಳನ್ನ ಅದು ವಹಿಸುತ್ತೆ
ಅದಕ್ಕೆ ಏನೇನು ಪ್ರಿಕಾಷನ್ಸ್ಗಳನ್ನ ತೊಗೊಬೇಕು ಅದನ್ನ ನೀತಿ ತಿಳಿಸ್ಕೊಡ್ಬೇಕು. ಇನ್ನು ಪೇಯಿಂಗ್ ಬ್ಯಾಂಕರ್ ಆದಮೇಲೆ ಕಲೆಕ್ಟಿಂಗ್ ಬ್ಯಾಂಕರ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್. ಈ ಚಾಪ್ಟರ್ ವೈಸ್ ಬಂದರೆ ಬ್ಯಾಂಕಿಂಗ್ ಬ್ಯಾಂಕರ್ ಪೇಯಿಂಗ್ ಬ್ಯಾಂಕರು ಅಥವಾ ಕಲೆಕ್ಟಿಂಗ್ ಬ್ಯಾಂಕರ್ನ ಡಿಫ್ರೆನ್ಸ್ ಬೇಕಾದರೂ ಕೇಳ್ಬೋದು 5 ಮಾರ್ಕ್ಸಿಗೆ. ಇನ್ನು ಕಲೆಕ್ಟಿಂಗ್ ಬ್ಯಾಂಕರಲ್ಲಿ ಅವನ ಲೀಗಲ್ ಸ್ಟೇಟಸ್ ಏನೇನು, ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಸ್ಟ್ಯಾಚ್ಯುಟರಿ ಪ್ರೊಟೆಕ್ಷನ್ಸ್, ಇಲ್ಲೂ ಸಹ ಇಲ್ಲಿ 10 ಮಾರ್ಕ್ಸಿಗೆ ಆಗಿರ್ಬೋದು, 15 ಮಾರ್ಕ್ಸಿಗೆ ಆಗಿರ್ಬೋದು, ಅಥವಾ 5 ಮಾರ್ಕ್ಸಿಗೆ ಆಗಿರ್ಬೋದು, ಇವು ತುಂಬಾ ರೋಲ್ ಪ್ಲೇ ಆಗುತ್ತೆ. ಓಕೆ, ಇಷ್ಟು ಸಹ ನಿಮಗೆ ಚಾಪ್ಟರ್ 2ಗೆ ಆದರೆ ಇನ್ನು ಚಾಪ್ಟರ್ 3ನಲ್ಲಿ ಏನೆಲ್ಲ ಬರ್ತದೆ ನೋಡೋಣ. ಓಕೆ, ಚಾಪ್ಟರ್ 3ನಲ್ಲಿ ಸೊ ಮೊದಲನೇದಾಗಿ ನೋಡಿ ಡೆಪಾಸಿಟ್ ಪ್ರಾಡಕ್ಟ್ಸ್, ಇದ್ರ ಬಗ್ಗೆ ನೋಟ್ ಬರೀರಿ ಅಂತ ಕೇಳ್ಬೋದು. ಓಕೆನಾ. ನೆಕ್ಸ್ಟು ಲೆಂಡಿಂಗ್ ಪ್ರಾಡಕ್ಟ್ಸ್, ಸೊ ಇದ್ರ ಬಗ್ಗೆನೂ ಅದ್ರ ಬಗ್ಗೆ ಡಿಫ್ರೆನ್ಸ್ನ ಕೇಳ್ಬೋದು, ಇಂಪಾರ್ಟೆನ್ಸ್ ಕೇಳ್ಬೋದು, ಫ್ಯೂಚರ್ಸ್ನ ಕೇಳ್ಬೋದು. ಓಕೆ, ನೆಕ್ಸ್ಟು ಅದರ ಆಬ್ಜೆಕ್ಟಿವ್ಸ್ನ ಕೇಳ್ಬೋದು. ನೆಕ್ಸ್ಟು ರೀಟೇಲ್ ಆ್ಯಂಡ್ ಕಾರ್ಪೊರೇಟ್ ಬ್ಯಾಂಕಿಂಗ್ ಸರ್ವಿಸಸ್, ಇದನ್ನು ಕೇಳ್ಬೋದು. ನೆಕ್ಸ್ಟು ಫೀಸ್ ಬೇಸ್ಡ್ ಸರ್ವಿಸಸ್. ಓಕೆ, ನೆಕ್ಸ್ಟು ಈ ಚಾಪ್ಟರಲ್ಲಿ ತುಂಬಾ ರೋಲ್ನ ಪ್ಲೇ ಮಾಡುತ್ತೆ ಅಂತ ನೋಡೋದ್ರೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸು. ಓಕೆ, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಅಂದರೆ ಅದರಲ್ಲಿ ಏನೆಲ್ಲ ಕೇಳ್ಬೋದು. ಓಕೆ, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಅಂತಂದರೆ ಅದ್ರ ಮೀನಿಂಗ್ನ ಕೇಳ್ಬೋದು, ಡೆಫಿನೇಷನ್ಸ್ನ ಕೇಳ್ಬೋದು, ಟೈಪ್ಸ್ನ ಕೇಳ್ಬೋದು, ಅದರ ಇಂಪಾರ್ಟೆನ್ಸ್ನ ಕೇಳ್ಬೋದು, ಫಂಕ್ಷನ್ಸ್ನ ಕೇಳ್ಬೋದು. ಸೊ ಇಷ್ಟು ಸಹ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಈಗ ಕೇಳ್ಬೋದು, ವಾಟ್ ಯು ಮೀನ್ ಬೈ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್, ವಾಟ್ ಈಸ್ ದ ಫ್ಯೂಚರ್ಸ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸು, ಅದ್ರ ಟೈಪ್ಸ್ ಏನೇನು. ಓಕೆ, ಇವೆಲ್ಲ ಕೇಳ್ತಾರಲ್ವಾ, ಅವನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಇನ್ನು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸಲ್ಲೇ ಬರುವಂತಹ ಕ್ರಾಸಿಂಗ್ ಚೆಕ್ ಅಂದರೆ ಏನು. ಓಕೆ, ಕ್ರಾಸಿಂಗ್ ಚೆಕ್ ಅಂದರೆ ಏನು, ಅದು ಟೈಪ್ಸ್ ನೋಡಿ. ನೆಕ್ಸ್ಟ್ ಟೈಪ್ಸ್ ಆಫ್ ಕ್ರಾಸಿಂಗ್. ಓಕೆ, ಅವು ಟೈಪ್ಸ್ಗಳು ಏನೇನಿದೆ. ನೆಕ್ಸ್ಟು ಈ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸಲ್ಲಿ ಎಂಡೋಸ್ಮೆಂಟ್ ಮಾಡ್ತಾರೆ. ಓಕೆ, ಇಲ್ಲಿ 8 ಕ್ವಶನ್ಸ್ ಇದೆ ನೋಡಿ. ಎಂಡೋಸ್ಮೆಂಟ್ ಅದನ್ನ ಮೀನಿಂಗ್ನು ಮತ್ತು ಎಸೆನ್ಷಿಯಲ್ಸು ಅಂದರೆ ಫ್ಯೂಚರ್ಸು ಮತ್ತು ಅದ್ರ ಮೀನಿಂಗ್ನ ನೀಟಾಗಿ ತಿಳಿಸ್ಕೊಡ್ಬೇಕಾಗತ್ತೆ. ಸೊ ಇಷ್ಟು ನಿಮ್ಗೆ ಏನಿದೆಯಲ್ವಾ, ಇವು ನಿಮ್ಮ 3rd ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಇನ್ನು ಚಾಪ್ಟರ್ 4, ಓಕೆ, ಇದನ್ನು ನಿಮಗೆ ಮಾಡರ್ನ್ ಬ್ಯಾಂಕಿಂಗ್ ಅಂತಲೇ ಬರುತ್ತೆ. ಓಕೆ, ಇದರಲ್ಲಿ ಅಂದರೆ ಈಗೆಲ್ಲ ಏನು ನಡೀತಾ ಇದೆ ಅಲ್ವಾ, ಅದ್ರ ಬಗ್ಗೆನೇ ತಿಳಿಸ್ಕೊಡೋ ಇದು ಮಾಡಿದ್ದಾರೆ ಅಷ್ಟೇ. ಈ ಚಾಪ್ಟರ್ಗೆ ಸಂಬಂಧಪಟ್ಟಂಗೆ ಏನೆಲ್ಲ ಇಂಪಾರ್ಟೆಂಟ್ ಅಂತ ನೋಡೋದಾದರೆ ಗ್ರೀನ್ ಬ್ಯಾಂಕಿಂಗ್, ಅದ್ರ ಇಂಪಾರ್ಟೆನ್ಸ್ ಏನು, ಆಬ್ಜೆಕ್ಟಿವ್ಸ್ ಏನು. ಓಕೆ, ಇಷ್ಟು ಕೇಳ್ಬೋದು. ನೆಕ್ಸ್ಟ್ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಏನಾರು ಇದಾವ ಅದನ್ನು ಸಹ ಕೇಳ್ಬೋದು. ನೆಕ್ಸ್ಟು ಗ್ರೀನ್ ಬ್ಯಾಂಕಿಂಗ್ ಪ್ರಾಡಕ್ಟ್ಸ್ಗಳು ಏನಿದ್ದಾವೆ ಅದನ್ನು ಕೇಳ್ಬೋದು. ನೆಕ್ಸ್ಟು RBI ಗೈಡೆನ್ಸ್ ಆನ್ ಗ್ರೀನ್ ಬ್ಯಾಂಕಿಂಗ್ ಅಂದರೆ ಈ ಗ್ರೀನ್ ಬ್ಯಾಂಕಿಂಗ್ನ ಮೇಲೆ RBI ಗೈಡೆನ್ಸ್ ಏನಿದ್ದಾವೆ ಅವನ್ನು ಸಹ ಕೇಳ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಡಿಜಿಟಲ್ ಬ್ಯಾಂಕಿಂಗ್ನ ಮೆರಿಟ್ ಮತ್ತು ಡಿಮೆರಿಟ್ ಅಂದರೆ ನಾವು ಡಿಜಿಟಲ್ ಮಾರ್ಕೆಟಿಂಗು ಅಥವಾ ಡಿಜಿಟಲ್ ಬ್ಯಾಂಕಿಂಗು ಯಾವ ರೀತಿ ನಮಗೆ ಅಡ್ವಾಂಟೇಜಸ್ ಆಗಿದೆ ಅಂಡ್ ಡಿಸ್ಅಡ್ವಾಂಟೇಜಸ್ ಯಾವ ಥರ ಆಗಿದೆ. ಸೊ ಇವು ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ನೆಕ್ಸ್ಟು ಇಂಟ್ರೆಸ್ಟ್ ಆ್ಯಂಡ್ ಮೊಬೈಲ್ ಬ್ಯಾಂಕಿಂಗ್ ಫ್ಯೂಚರ್ಸ್ ಆ್ಯಂಡ್ ಬೆನಿಫಿಟ್ಸು ಅಂದರೆ ಇದು ಇಂಟ್ರೆಸ್ಟ್ ಮತ್ತು ಮೊಬೈಲ್ ಬ್ಯಾಂಕಿಂಗು, ಅದರ ಫ್ಯೂಚರ್ಸ್ಗಳು, ಅದರ ಬೆನಿಫಿಟ್ಸ್ಗಳು, ಅದ್ರ ಇಂಪಾರ್ಟೆನ್ಸು ಇಲ್ಲಿ ಮೇಜರ್ ರೋಲ್ನ ಪ್ಲೇ ಮಾಡುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ EPS ಅರ್ನಿಂಗ್. ಓಕೆ, EPS ಅಂದ್ರೇನು, ನೆಫ್ಟ್ ಅಂದ್ರೇನು, RTGS ಅಂದ್ರೇನು, UPI ಅಂದರೆ ಏನು. ಓಕೆನಾ. ನೆಕ್ಸ್ಟು ಈ ರೀತಿ EMI ಸಹ ಕೇಳೋ ಚಾನ್ಸಸ್ ಇದೆ. ಈಕ್ವಲ್ ಇನ್ಸ್ಟಾಲ್ಮೆಂಟ್, ಓಕೆ, ಅದೇನೋ ಬರುತ್ತೆ. ಓಕೆ, ಇವನ್ನ ನೀವು ಎಕ್ಸ್ಪ್ಯಾಂಡು ನೋಡ್ಕೊಬೇಕು ಆ್ಯಂಡ್ ಇದು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನು ನೀವು ನೋಡ್ಕೊಬೇಕು, ಇಲ್ಲಿ ತುಂಬ ಇಂಪಾರ್ಟೆಂಟು. ನೆಕ್ಸ್ಟು ಎಮರ್ಜಿಂಗ್ ಟೆಕ್ನಾಲಜೀಸ್ ಇನ್ ಬ್ಯಾಂಕಿಂಗ್. ಓಕೆ, ಅಂದರೆ ಎಮರ್ಜಿಂಗ್ ಟೆಕ್ನಾಲಜಿ ಬ್ಯಾಂಕಿಂಗಲ್ಲಿ ಯಾವ ಥರ ಎಮರ್ಜಿಂಗ್ ಟೆಕ್ನಾಲಜಿ ಯಾವ ಥರ ವರ್ಕ್ ಆಗುತ್ತೆ, ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ಫಿನ್ಟೆಚ್ ಇಂಪಾರ್ಟೆನ್ಸು. ಓಕೆನಾ, ಈ ಫಿನ್ಟೆಚ್ನ ಇಂಪಾರ್ಟೆನ್ಸ್ ಏನೇನು ಇಲ್ಲಿ ನೀಟಾಗಿ ತಿಳಿಸ್ಕೊಡ್ಬೇಕಾಗತ್ತೆ, ಇದು ಸಹ ಮೇಜರ್ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇನ್ನು ಚಾಪ್ಟರ್ 5ಗೆ ಬಂದರೆ ಸೊ ಯಾವ ಥರ ಎಲ್ಲ ಇಂಪಾರ್ಟೆಂಟು, ಚಾಪ್ಟರ್ 5ನಲ್ಲಿ ಯಾವ ಥರ ಕ್ವಶನ್ನ ಕೇಳ್ಬೋದು ಅಂತ ನೋಡೋದಾದರೆ ನೋಡಿ, ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ 1949 ಅದರ ಕೀ ಹೈಲೈಟ್ಸ್ಗಳು ಏನೇನು, ಅದು ನೋಟಾನ್ ಅಂತ ಕೇಳ್ಬೋದು, ಅದ್ರ ಆ್ಯಕ್ಟ್ಸ್ ಬಗ್ಗೆ ತಿಳಿಸ್ಕೊಡಿ ಅಂತ. ಓಕೆ, ಇದನ್ನ ಕೇಳ್ಬೋದು. ಇನ್ನು ಮೇಜರಾಗಿ 10 ಮಾರ್ಕ್ಸಿಗೆ ಬರುವಂಥ ಕ್ವಶನ್ಸ್ ನೋಡೋದಾದರೆ RBI ಫಂಕ್ಷನ್ಸ್ ಏನೇನು, ಇವು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಮಾನಿಟರಿ ಪಾಲಿಸಿ ಟೂಲ್ಸ್. ಓಕೆನಾ, ಇದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅಥವಾ ರಿಸ್ಕ್ ಮ್ಯಾನೇಜ್ಮೆಂಟ್ನ ಅಲ್ಲಿ ಮೀನಿಂಗ್ ಏನೇನು, ಟೈಪ್ಸು, ಸ್ಟ್ರಾಟಜೀಸ್ ಆ್ಯಂಡ್ ಟೂಲ್ಸು, ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥದ್ದು. ನೆಕ್ಸ್ಟು ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ನ ಮೀನಿಂಗ್ನ ಕೇಳ್ಬೋದು, ಅದ್ರ ಕಾಸಸ್ನ ಕೇಳ್ಬೋದು. ಸೊ ಇಷ್ಟು ಏನಿದೆಯಲ್ವಾ ನಿಮ್ಮ ಮಾಡರ್ನ್ ಬ್ಯಾಂಕಿಂಗ್ಗೆ ಸಂಬಂಧಪಟ್ಟಂಗೆ ಕೆಲವೊಂದು ಚಾಪ್ಟರ್ ವೈಸ್ ಹಂಗೆ
ಇವು ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿದ್ದಾವೆ. ಸೊ ತುಂಬ ನಿಮಗೆ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂಗೆ ಇಷ್ಟು ಸಾಕಾಗುತ್ತೆ. ಆ್ಯಂಡ್ ದೆನ್ ನಿಮಗೆ 5 ಚಾಪ್ಟರ್ ಇರೋದ್ರಿಂದ ನೀವು ಕಂಪ್ಲೀಟಾಗಿ 3 ಚಾಪ್ಟರ್ ಓದ್ಕೊಂಡ್ರೆ ಸಾಕು. 5 ಚಾಪ್ಟರ್ ಓದಬೇಕು ಅನ್ನೋ ನೆಸೆಸಿಟಿ ಇಲ್ಲ. 5ರಲ್ಲಿ 3 ಚಾಪ್ಟರ್ ಓದ್ಕೊಂಡ್ರೆ ಸಾಕು, ನಿಮಗೆ ಆಲ್ಮೋಸ್ಟ್ ಅಲ್ಲಿ ಒಳ್ಳೆ ಸ್ಕೋರ್ನ ಮಾಡ್ಬೋದು. ಇದು ನನ್ನ ಭಾವನೆ. ಯಾಕಪ್ಪ ಅಂತ ಅಂದರೆ ಎಲ್ಲ ಚಾಪ್ಟರಲ್ಲೂ ಕೇಳಬೇಕು ಆ ಕ್ವಶನ್ಸ್ಗಳು. ಮತ್ತು 2 ಮಾರ್ಕ್ಸಿಗೆ ನಾನು ಹೇಳಿದ್ನಲ್ವ 2023-24ನ ಲಾ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಬ್ಯಾಂಕಿಂಗ್ ಅಂತ ಹೇಳಿದ್ರೆ ನನ್ನ ಚಾನಲಲ್ಲಿ ಸಿಗುತ್ತೆ ಕ್ವಶನ್ ಪೇಪರು 4 ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ದೆ. ಅದನ್ನು ನೀವು ನೋಡಿಕೊಂಡ್ರೆ ನಿಮಗೆ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ದೆನ್ ನಿಮಗೆ ಸಂಬಂಧಪಟ್ಟಂಗೆ ಒಂದು ಇಂಪಾರ್ಟೆಂಟ್ಸ್ ಕ್ವಶನ್ ಪೇಪರು ಸಹ ಹಾಕಿದ್ದೀನಿ ಬೆಂಗಳೂರು ಯೂನಿವರ್ಸಿಟಿದು, ಅದು ಸಹ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್. ಬೈ, ಸಿ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಆಲ್ ದಿ ಬೆಸ್ಟ್ ಫಾರ್ ಎಕ್ಸಾಮಿನೇಷನ್ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್.